ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಪೂರ್ವ ಮುಂಗಾರು ಮಳೆಯಾರ್ಭಟ ಜೋರಾಗಿದೆ. ಹೀಗಾಗಿ ಮಳೆರಾಯನ ಆರ್ಭಟಕ್ಕೆ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅರಿಶಿನಗುಪ್ಪಿ ಗ್ರಾಮದ ರೈತರು ಕಟಾವು ಮಾಡಿ ರಾಶಿ ಹಾಕಿದ್ದಂತಹ ಬೆಳೆಯನ್ನ ಒಣಗಿಸೋಕೆ ಅವರು ಪರದಾಟವನ್ನು ನಡೆಸುತ್ತಿದ್ದಾರೆ. ಪ್ರತಿ ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಮೆಕ್ಕೆಜೋಳವನ್ನ ಬೆಳೆದಿದ್ದಾರೆ. ಆದರೆ ಇನ್ನೊಂದು ವಾರ ಹೋಗಿದ್ರೆ ಮೆಕ್ಕೆಜೋಳ ಒಣಗಿಸಿ ಮಾರಾಟವನ್ನ ಮಾಡ್ತಾ ಇದ್ರು. ಆದರೆ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಮೆಕ್ಕೆಜೋಳದ ರಾಶಿ ಕೊಳೆತು ಹಾನಿಯಾಗ್ತಾ ಇದೆ. ಇನ್ನು ರೈತರ ಸಮಸ್ಯೆ ಆಲಿಸೋಕೆ ಈವರೆಗೂ ಯಾವೊಬ್ಬ ಅಧಿಕಾರಿಯೂ ಅಲ್ಲಿ ಭೇಟಿ ನೀಡಿಲ್ಲ ಅನ್ನೋದು ರೈತರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಕೃಷಿ ಇಲಾಖೆ ಬೆಳೆ ರಕ್ಷಣೆಗೆ ಟಾರ್ಪಲ್ ಕೊಡ್ತಾ ಇಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಫಕ್ಕೀರಯ್ಯ ನಡೆಸಿದಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಜಿಲ್ಲೆಯಲ್ಲಿ ಅನ್ನದಾತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಹಾವೇರಿ ಜಿಲ್ಲೆಯ ಪ್ರಮುಖ ಬೆಳೆಯಾದಂತಹ ಮೆಕ್ಕೆಜೋಳ ಸಂಪೂರ್ಣವಾಗಿ ಕೊಳೆತು ಹೋಗಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅರಿಶಿನಗುಪ್ಪಿ ಗ್ರಾಮದಲ್ಲಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಹಿಂಗಾರು ಬೆಳೆಯನ್ನು ಬೆಳೆದಂತಹ ರೈತರು ಅಕ್ಷರಶಃ ಅಂದರೆ ಕಟಾವು ಮಾಡಿ ಏನು ಕಣಕ್ಕೆ ಹಾಕಿರುವಂಥದ್ದು. ಆದರೆ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕೂಡ ಅವರ ಮೆಕ್ಕೆಜೋಳದ ರಾಶಿಯನ್ನು ಕಾಪಾಡಲಿಕ್ಕೆ ಭಾಳಷ್ಟು ಹರಸಾಹಸನ ಪಡ್ತಿರುವಂಥದ್ದು. ಅಂದರೆ ಅದರಲ್ಲೂ ಕೂಡ ಹಾನಗಲ್ ಭಾಗದಲ್ಲಿ ಮಳೆ ನಿರಂತರವಾಗಿ ಸುರಿತಾ ಹಿನ್ನೆಲೆಯಲ್ಲಿ ಹೀಗಾಗಿ ಏನು ಮೆಕ್ಕೆಜೋಳವನ್ನು ಒಣಗಿಸಲಿಕ್ಕೆ ಭಾಳಷ್ಟು ಹರಸಾಹಸವನ್ನು ಪಡ್ತಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಮೆಕ್ಕೆಜೋಳ ಸಂಪೂರ್ಣವಾಗಿ ಈಗಾಗಲೇ ಏನು ರಾಶಿಯನ್ನು ಮಾಡ್ಲಿಕ್ಕೆ ಹಾಕಿದ್ದಾರೆ. ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಾರೆ. ಆದರೆ ಮೆಕ್ಕೆಜೋಳ ಮಳೆಗೆ ಕೊಳೆತು ಹೋಗಿರುವಂಥದ್ದು, ಮೊಳಕೆ ಹೊಡೆಯುವಂಥದ್ದು, ರಾಶಿಯಲ್ಲೇ ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಅನ್ನದಾತರು ಸಾಲ ಸೂಲ ಮಾಡಿ ಬೆಳೆದಂಥ ಅನ್ನದಾತರು ಮಾತ್ರ ಸಂಕಷ್ಟಕ್ಕೀಡಾಗಿರುವಂಥದ್ದು. ಮಳೆ ಒಂದು ತಾಸು ಬಿಟ್ಟರೆ ಮತ್ತೊಂದು ತಾಸು ಇದನ್ನು ಒಣಗಿಸ್ಲಿಕ್ಕೂ ಕೂಡ ಹರಸಾಹಸನ ಪಡೆದಿರುವಂಥದ್ದು. ಈಗಾಗಲೇ ಆ ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಏನು ರಾಶಿ ಇಡೀ ರಾಶಿಗೆ ಕೂಡ ನೀರು ನುಗ್ಗಿರುವಂಥದ್ದು. ಹೀಗಾಗಿ ಕೊಳೆತು ಹೋಗಿರುವಂಥದ್ದು. ವ್ಯಾಪಾರಸ್ಥರು ಕೂಡ ಏನೋ ಬರದ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಅದನ್ನು ಬೆಳೆಯನ್ನು ಅಂದರೆ ರಾಶಿಯನ್ನು ಹೊಚ್ಚಲಿಕ್ಕೆ ಕೂಡ ಭಾಳಷ್ಟು ಮಳೆ ಈಗ ಬರುತ್ತೆ ಆಗ ಬರುತ್ತೆ ಅನ್ನೋ ಕಾರಣಕ್ಕಾಗಿ ತಾಡ್ಪಲನ್ನು ಹೊಚ್ಚಲಿಕ್ಕೂ ಕೂಡ ಹರಸಾಹಸನ ಪಡ್ತಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಎಷ್ಟು ಎಕರೆ ಮೆಕ್ಕೆಜೋಳ ಬೆಳೆದ್ರಿ? ಯಾವ ರೀತಿ ಹಾನಿ ಆಗ್ತದೆ? ಎಲ್ಲ ಹಾಳೆ ಆಗಿರ್ತೈತಿ. ನೀರೆಲ್ಲ ಇಲ್ದಂಗಾಗಿ ಎಲ್ಲ ಇದು ಮಳೆ ಜಾಸ್ತಿ ಆಗಿ ಮುಂಜಾಳ ನಾಶನ ಆಗ್ತಾಯಿದೆ. ಹಾಕ್ಸಿದ್ದೆಲ್ಲ ವೇಸ್ಟ್ ಆಗ್ತಾಯಿದೆ. ಎಲ್ಲ ತೆಗಿಯೋದು ಬರೀ ಎಲ್ಲ ಬರೀ ಒಣಗಿಸೋದು ತೆಗಿಯೋದು ಆಗಿದೆ. ಒಂದು 10 ನಿಮಿಷ ಬಿಟ್ಟರೆ ಮತ್ತೆ ಮಳೆ ಬರುತ್ತೆ. ಮೆಕ್ಕೆಜೋಳವನ್ನು ಒಣಗಿಸ್ಲಿಕ್ಕೆ ಹಾಕಿರುವಂಥ ಕಣದಲ್ಲಿ ಎಲ್ಲವೂ ಕೂಡ ಮಳೆಯ ಆಟಕ್ಕೆ ಎಲ್ಲವೂ ಕೂಡ ತತ್ತರಿಸಿ ಹೋಗಿರುವಂಥದ್ದು. ಹೀಗಾಗಿ ಅವರು ಸಹ ತಾಡ್ಪಲನ್ನು ಹೊಚ್ಚಲಿಕ್ಕೆ ಭಾಳಷ್ಟು ಪರದಾಡುವಂಥದ್ದು. ಅಂದರೆ ಮಳೆ ಬಂದರೆ ಸಾಕು ಎಲ್ಲವೂ ಕೂಡ ಕೊಳೆತು ಹೋಗುವಂಥ ಪರಿಸ್ಥಿತಿ ಇರುವಂಥ, ಅಂದರೆ ರೈತರು ಕೂಡ ಪರದಾಡುವಂಥ ಪರಿಸ್ಥಿತಿ. ಅಂದರೆ ಮಳೆ ಬಂದರೆ ಎಲ್ಲವೂ ಕೂಡ ಕೊಳೆತು ಹೋಗುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ರೈತರು ಸಾಲ ಸೂಲಿ ಮಾಡಿದಂತಹ ಬೆಳೆಯನ್ನು ಒಣಗಿಸಲಿಕ್ಕೆ ಭಾಳಷ್ಟು ಹರಸಾಹಸನ ಪಡೆದಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕ್ಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.